ನನ್ನಿಂದಾಗಿ ಅತ್ತೆ ಮಾವ ದೂರ ಆಗ್ತಿದಾರಾ? ನಾನಾ ನಾಟಕ ಮಾಡಿದ್ದು ಚಕ್ರಿ ಅನ್ನೋ ಹೆಸರಲ್ಲಿ? ನೀನು ಚಕ್ರಿ ಅನ್ನೋ ನಾಟಕ ಆಡದೇ ಇದ್ದಿದ್ರೆ ಬಹಳ ಪ್ರೀತಿಯಿಂದ ಅತ್ತೆ ಮಾವ ಅಂತ ಕರಿತಿದ್ದಲ್ಲ, ಅವರಿವತ್ತು ದೂರ ಆಗ್ತಿರ್ಲಿಲ್ಲ. ನೀನು ಮದುವೆ ಅನ್ನೋ ನಾಟಕ ಮಾಡ್ತಾ ಆದಿ ಮೇಲೆ ದ್ವೇಷ ತೀರಿಸ್ಕೊಳ್ಳೋಕೆ ಹೋಗದೆ ಇದ್ದಿದ್ರೆ ಅವರಿಬ್ರು ಇವತ್ತು ಒಟ್ಟಿಗೆ ಇರ್ತಿದ್ರು. ಅತ್ತೆ ಮಾವನ್ನ ದೂರ ಮಾಡಿದ್ದು ನೀನು. ಇಷ್ಟು ದಿನ ಮನೇಲಿ ಓಡಾಡ್ಕೊಂಡಿದ್ದವರು ಇದ್ದಕ್ಕಿದ್ದಾಗೆ ಮರೆಯಾದರೆ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಹಗಲಲ್ಲಿ 12 ಗಂಟೆಗೆ ಬರೋ ಸೂರ್ಯನ ಪ್ರಖರತೆ ಸಂಜೆ ವೇಳೆಗೆ ಕಡಿಮೆ ಆಗುತ್ತೆ. ಹಾಗೆ ಮನುಷ್ಯನ ನೆನಪು, ಸಿಟ್ಟು ಬಿಟ್ಟು ಹೋದ ತಕ್ಷಣ ತುಂಬ ಕಾಡುತ್ತೆ. ಕ್ರಮೇಣ ಕಡಿಮೆ ಆಗುತ್ತೆ, ಹೋಗ್ತಾ ಹೋಗ್ತಾ ಮರೆಯಾಗುತ್ತೆ. ಇವತ್ತೇ ಕಡೆ ನನ್ನ ಸಾರಥಿ ಅಮ್ಮನ್ ಮೀಟ್ ಮಾಡೋದಾಗ್ಲಿ ಅಥವಾ ಅವ್ರು ಈ ಮನೆಗೆ ಬರೋದಾಗ್ಲಿ ಮಾಡಬಾರ್ದು. ಅವರು ನನ್ನ ಪಾಲಿಗಿಲ್ಲ. ತಪ್ಪು ಮಾಡ್ತಾ ಇದ್ದೀರಾ ನೀವು? ಅವ್ರು ಮಾಡಿದ್ ಸರಿನಾ? ಹಾಲು ಉಗ್ತಿದೆ, ಒಳ್ಳೆಯದನ್ನು ನೆನೆಸ್ಕೋಬೇಕು. ಮನೆಗೊಂದು ಒಲೆ, ಬಾಳೆಗೊಂದು ಗೊನೆ ಇರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದರೆ ಈ ಮನೆಯಲ್ಲಿ ಈ ಒಲೆ ಹೀಗೆ ಇರಬೇಕು ಅಂತ ಬಯಸೋಕ್ಕೆ ನನ್ನ ಮನಸ್ಸು ಒಪ್ಕೋತಾ ಇಲ್ಲ ಕಣೆ. ಇನ್ನು ಮುಂದೆ ಇದೆ ಶಾಶ್ವತ, ಅದನ್ನು ನೀವು ಒಪ್ಕೋಬೇಕು. ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ನೀನು? ಆಗಿದ್ದಾಗೋಯ್ತು. ಅವರಿಗೆ ಆದಿತ್ಯನ ಜೀವನ ಹೋಗಬೇಕಾಗಿತ್ತು, ಆದರೆ ನನ್ನ ಪುಣ್ಯ ಹಾಗಾಗಲಿಲ್ಲ. ಇನ್ನೂ ನಾವಲ್ಲೇ ಇದ್ದಿದ್ದರೆ ಅದಾಗೋ ತನಕ ಅವ್ರು ಬಿಡ್ತಾ ಇರಲಿಲ್ಲ. ಸೂರ್ಯ ಯಾವತ್ತೂ ಆ ದಿನ ಹೊರಗಿನವನು ಅಂತ ಅಂದ್ಕೊಳ್ಳಿಲ್ಲ ಕಣೆ. ಅದು ಬರೀ ಮಾತಲ್ಲಿ ಮಾತ್ರ. ಹೇಳೋರ್ಗೇನು ಶೋಭಾ, ಹೇಳ್ತಾರೆ. ಆದರೆ ನನ್ನ ಹೇಗೆ ನಡ್ಸ್ಕೊತಿದ್ರು ಅಂತ ಅಲ್ಲಿದ್ದು ನನಗೆ ಗೊತ್ತು, ನಮ್ಮಮ್ಮನಿಗೆ ಗೊತ್ತು. ಯಾಕೆ? ನಾನು ಇದ್ನಲ್ಲೋ ಎಷ್ಟು ಭೇದ ಮಾಡೋರು. ಆ ದಿನ ಕಂಡ್ರೆ ಒಳಗೊಳಗೆ ಕುದೀತಿದ್ರು.
ಅವತ್ತು ಆ ದಿನ ಸುಮ್ಮನೆ ಬಿಟ್ಟಿದ್ದಿದ್ರೆ ರಂಜಿತ್ ಉಳಿತಿರ್ಲಿಲ್ಲ. ಆ ಥರ್ಡ್ ರೇಟ್ ಫಿಲ್ಮ್ನ ಉಳಿಸೋದೇನಿತ್ತು ಸೂರ್ಯ ಅವ್ರಿಗೆ? ನಿನ್ನನ್ನು ಉಳಿಸೋದು ಬೇಕಾಗಿರಲಿಲ್ಲ ಅವರಿಗೆ, ಥಳಿಸೋದು ಬೇಕಾಗಿತ್ತು ಅಷ್ಟೇ. ಆರ್ತಿ, ಮಕ್ಕಳು ತಪ್ಪು ಮಾಡಿದರೆ ತಿದ್ದಬೇಕಾದವಳು ನೀನು. ನೀನೇ ಅವನಿಗೆ ಇಂಬು ಕೊಡೋದು ಸರಿ ಅಲ್ಲ ಕಣೆ. ಅಮ್ಮ ಸರಿಯಾಗಿ ಹೇಳ್ತಿದ್ದಾರೆ ಶೋಭಾ, ದಯವಿಟ್ಟು ನೀವು ಅವ್ರ ತಲೆ ಕೆಡಿಸ್ಬೇಡಿ. ಇದು ಎಷ್ಟೋ ವರ್ಷದ ಕನಸಾಗಿತ್ತು. ನಾನು ನಮ್ಮಮ್ಮ ನಮ್ಮದೇ ಆದಂಥ ಚಿಕ್ಕ ಗೂಡು, ನಮ್ಮದೇ ಆದಂಥ ಪ್ರಪಂಚದಲ್ಲಿ ನಮ್ಮದೇ ಆದಂಥ ಕನಸುಗಳನ್ನ ಕಟ್ಕೊಂಡು ಬೆಳೆದಿಂಗ ಚಂದ್ರ ತೋರಿಸ್ತಾ ನನಗೆ ಮಾತ್ರ ಕೈ ತುತ್ತಾಕಿ ಅಮ್ಮನ ಮಡಿಲಲ್ಲಿ ಮಲ್ಕೋಬೇಕು ಅಂತ. ಎಷ್ಟೋ ವರ್ಷ ಆದಮೇಲೆ ಈ ನನ್ನ ಕನಸು ನೆರವೇರ್ತಿದೆ. ಇದನ್ನು ಮಾತ್ರ ನಾನು ಬಿಟ್ಕೊಡಲ್ಲ. ನಾನು ನಿನ್ನ ಬಿಟ್ಟೆಲ್ಲೂ ಹೋಗಲ್ಲ ಕಣು. ಈಗಲಾದರೂ ನಿನಗೆ ಯಾರ್ಯಾರು ಏನು ಅಂತ ಅರ್ಥ ಆಯ್ತಲ್ಲ. ಇವತ್ತು ನನ್ನ ಪಾಲಿಗೆ ಅಮ್ಮ ಅದೇ ನೀನು. ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ಭೈರವಿಯವರು. ನೀವವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ಕುರುಡಿ ಥರ ಅವ್ರ ಮಧ್ಯೆನೇ ಇಟ್ಕೊಂಡು ರಂಜಿತ್ ಬಣ್ಣ ಬಯಲು ಮಾಡದೆ ಹೋಗಿದ್ರೆ ಇವತ್ತು ಜಾಸ್ಮಿನ್ ಬದುಕೆ ಹಾಳಾಗೋಗಿರೋದು. ಆರ್ತಿ ಅಮ್ಮನೂ ಅಷ್ಟೇ, ಅವನ ಮಾತಿಗೆ ಮರಳಾಗಿ ಮುಳುಗೆ ಹೋಗಿರೋರು. ಅಂತೂ ಭೈರವಿ ಅವರಿಂದ ನಾವೆಲ್ಲರೂ ಇವತ್ತು ಒಂದು ದಡ ಮುಟ್ಟಿದ್ದೀವಿ. ನಾನು ಅವ್ರಿಗೆ ಹೇಳ್ತೀನಪ್ಪ, ನಾವೆಲ್ಲರೂ ಇಲ್ಲಿ ನಿರಾಳವಾಗಿ ಉಸಿರಾಡ್ತಿದ್ದೀವಿ ಅಂತ. ಆ ಸ್ವಾತಿ ಅಂಗಲ್ ಇದ್ದು ಸಾಕಾಗೋಗಿದೆ. ಹೇಗೆಲ್ಲ ನಡೆಸ್ಕೋತಿದ್ಲು ನನ್ನ ಅವಳು. ಅಬ್ಬಬ್ಬಬ್ಬಬ್ಬ. ನಿಜ ನಿರೋಷ, ಭೈರವಿ ಅಜ್ಜಿ ನಮ್ಮ ಪಾಲಿನ ದೇವರಾದರು. ಅಮ್ಮ, ಇಲ್ಲಿ ಯಾಕೆ ಮಲಗ್ತಾ ಇದ್ದೀರಾ? ಒಳಗೆ ಬಂದು ಮಂಚದ ಮೇಲೆ ಮಲ್ಕೋ. ಮನ್ಸು ಯಾಕೋ ಭಾರವಾಗಿದೆ, ಅದಕ್ಕೆ ನೆಲದ ಮೇಲೆ ಮಲಗ್ತೇನೆ. ಸಮಾಧಾನ ಆಗತ್ತೆ. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತದ ಈ ಮೌನಕ್ಕೆ ತಂಗಾಳಿಯ ಜೊತೆ ಕನಸಿನ ಬಾಗಿಲು ತೆರೆದಿಡು ಜೀವವೇ, ಸಹಚರಿ ಇಲ್ಲದ ದಿನಚರಿ ಭಾರವೇ, ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ.
ಏನಮ್ಮ ಹಾಗೆ ನೋಡ್ತಿದ್ಯಾ? ದಾರಿ ಬಿಡು, ದಾರಿ ಬಿಡು. ಶುಕ್ಲಾಂ ಬರದರಂ ವಿಷ್ಣುಂ ಶಶಿವರ್ಧನಂ ಏನಮ್ಮ ಹಾಗೆ ನೋಡ್ತಿದ್ಯಾ? ಏನು ಈ ಮಂತ್ರ ಹೇಳ್ತಿದ್ದಾರೆ ಅಂತನಾ? ಮಂತ್ರಕ್ಕಿಂತ ಮನಸ್ಸಲ್ಲಿರೋ ಶ್ರದ್ಧೆ ಮುಖ್ಯ ಅಮ್ಮ. ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಹೊಸ ಮನೆಗೆ ಬಂದಿದ್ಯಲ್ಲ, ಗುಡ್ ಲಕ್ ಹೇಳೋಣ ಅಂತ ಬಂದೆ. ವೈ ತಪ್ಪ? ನೀನೇನಾದರೂ ಅನ್ಕೋ, ನೀನು ನಮ್ಮವಳು, ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀನಿ. ನಿನ್ನ ಹೀಗೆ ಸ್ವತಂತ್ರವಾಗಿ ನೋಡೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಯಾಕೆ ಬಂದೆ ಅಂದ್ಯಲ್ಲ, ಕರೆದಿದ್ದು ನಿನ್ನ ಮಗನೇ. ಆ ದಿನ ಹೌದಮ್ಮ, ನಾನೇ ಕರೆದಿದ್ದು. ಅಜ್ಜಿ, ಆಶೀರ್ವಾದ ಮಾಡಿ. 100 ಕಾಲ ನಿಮ್ಮಪ್ಪ ನಿಮ್ಮಮ್ಮನ ಜೊತೆ ಸಂತೋಷವಾಗಿರಪ್ಪ. ಅಜ್ಜಿ, ಇವತ್ತು ನಾವು ಈ ಒಂದು ಹೆಜ್ಜೆ ಇಡೋದಕ್ಕೆ ಕಾರಣ ನಿಮ್ಮ ಪ್ರಯತ್ನ. ನೀವು ಕೊಟ್ಟಿರೋ ಭಿಕ್ಷೆ, ನಿಮ್ಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಜ್ಜಿ. ಈಗ ಪ್ರಾರಂಭ, ಸಿನಿಮಾ ಇನ್ನು ಮೇಲೆ ಶುರುವಾಗುತ್ತೆ ಚಿನ್ನ. ಇನ್ನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಆರ್ತಿ, ಇಷ್ಟು ದಿವಸ ಹೇಗೆ ಬಂಧನದಲ್ಲಿದ್ದೆ ಅಂತ ನನಗೆ ಗೊತ್ತು. ಈಗ ನಿನ್ನ ಜೀವನ ನಿನಗೆ ಹೇಗೆ ಬೇಕೋ ಆಗಿರ್ಬೋದು. ನಾನು ಹಾಗೆ ಇದ್ದೀನಿ. ಇದೆಲ್ಲ ನಿನ್ನ ಲೈಫು. ವರ್ಷಾನ್ಗಟ್ಲೆಯಿಂದ ನೀನು ಬರಲಿ ಅಂತ ಕಾಯ್ತಾ ಇರೋ ಜೀವ ಇದೆ. ಭೈರವಿ, 1 ನಿಮಿಷ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಏನು ಹೇಳ್ತೀಯ ಆರ್ತಿ? ರಾಣಿ ರಾಣಿ ಥರ ಇರಬೇಕಾದವಳು ನೀನು. ನಾನು ಈಗಲೂ ಹಾಗೆ ಇದ್ದೀನಿ. ನಿನ್ನನ್ನು ಹೃದಯದ ರಾಣಿ ಅಂತ ಮಾಡ್ಕೊಂಡಿರೋ ರಾಜ ಇದ್ದಾನೆ, ಶಶಾಂಕ್. ಒಂದಲ್ಲ ಒಂದು ದಿವಸ ನೀನು ಬಂದೇ ಬರ್ತೀಯ ಅಂತ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಇಲ್ಲ, ಬರಲ್ಲ, ಯಾವತ್ತಿಗೂ ಬರಲ್ಲ. ಹೇಳ್ಬಿಡಿ ಆ ನಿಮ್ಮ ಶಶಾಂಕ್ಗೆ. ಶಶಾಂಕ್ ದುಬಾಯಲ್ಲಿ ಹೇಗಿದ್ದಾನೆ ಗೊತ್ತಾ? ದುಬಾಯಿನ ದೊರೆ ಅವನು. ಅದೆಷ್ಟು ಜನ ಕೊಲೆಗಳು, ಸುಲಿಗೆಗಳು, ಅದೆಷ್ಟು ಜನ ನಿಟ್ಟುಸಿರು ಒಂದು ದೊರೆತನದ ಹಿಂದಿದೆಯೋ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಸೂರ್ಯ ಅವ್ರನ್ನ ಬಿಟ್ಟು ಬಂದಿದ್ದೀನಿ ನಿಜ. ಹಾಗಂದು ಮಾತ್ರಕ್ಕೆ ಅವನ ಜೊತೆ ಹೋಗಿರ್ತೀನಿ ಅಂತಲ್ಲ. ಯಾಕಮ್ಮ ಹಾಗಂತ್ಯ? ಕೆಟ್ಟರೋದು ಮಾತ್ರಕ್ಕೆ ಬದಲಾಗಲ್ವಮ್ಮ? ಡ್ಯಾಡಿ ಈಗಾಗಿಲ್ಲ. ಆದಿ, ನೀನ್ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಬರಬೇಡ. ನಿನಗೋಸ್ಕರ ನಾನು ಇರೋ ಸಂಬಂಧಗಳನ್ನ ತೊರೆದು ಬಂದಿದ್ದೀನಿ. ಅವನ ಜೊತೆ ಇರಬೇಕು ಅನ್ನೋ ಹಾಗಿದ್ರೆ ಹೊರಡ್ಬೋದು, ನಾನು ತಡೆಯಲ್ಲ. ನೀನು? ನಾನು ಅಮ್ಮನ ಜೊತೆ ಇರ್ತೀನಿ. ನಾನು ಅವಳು ವಯಸ್ಸಾದ ಉದ್ರೋಗ ಮರಗಳು. ನಮ್ಮನ್ನು ನಂಬ್ಕೋಬೇಡ ನೀನು. ಒಂಟಿಯಾಗಿರೋ ಸಂದರ್ಭ ಬಂದ್ರೆ ವೃದ್ಧಾಶ್ರಮಕ್ಕೆ ಹೋಗ್ತೀನಿ ಹೊರತು ಆ ಕೊಳಕು ಮನುಷ್ಯನ ಹತ್ರ ಸುಳಿಯಲ್ಲ. ಅಮ್ಮ, ನಾನು ಪಕ್ಷ ಬದಲಾಯಿಸೋ ಪೈಕಿ ಅಲ್ಲಮ್ಮ. ನೀನು ನನಗೋಸ್ಕರ ನಿನ್ನ ಸಂಬಂಧಗಳನ್ನೆಲ್ಲ ಬಿಟ್ಟು ಬಂದಿದ್ಯಾ.
ನಾನು ನಿನಗೋಸ್ಕರ ಅಪ್ಪನ ಬಿಟ್ಟಿರ್ತೀನಮ್ಮ. ಆದರೆ ನೀನು ಮಾತ್ರ ನನ್ನಿಂದ ದೂರ ಆಗಬಾರ್ದು. ಹೋಗಿ ಹೇಳೋರಿಗೆ ಲೇಟ್ ಆಗ್ತಿದೆ, ವಯಸ್ಸು ಬೇರೆ ಆಗಿದೆ. ಮಗಳ ಹತ್ರ ಬಿಟ್ಟು ಬಾ. ನೋ ಪ್ರಾಬ್ಲಮ್. ಸಮಯ ಎಲ್ಲದಕ್ಕೂ ಮೆಡಿಸನ್. ಪ್ರಯತ್ನ ಮಾತ್ರ ನಾನು ಬಿಡೋದಿಲ್ಲ. ಗುಡ್ ಲಕ್. ಅಜ್ಜಿ, ಅಜ್ಜಿ, ಸಾರಿ ಅಜ್ಜಿ. ನೀನು ಯಾಕಪ್ಪ ಸಾರಿ ಕೇಳ್ತೀಯಾ? ದಟ್ಸ್ ಆಲ್ ರೈಟ್. ಇದೆಲ್ಲ ನಡೆಯೋದೇನೆ. ಇರಲಿ, ಒಂದು ನಿಮಿಷ ತಗೋ, ಇದನ್ನ ಇಟ್ಕೋ. ಏನಿದು? ಇಟ್ಕೊಪ್ಪ. ಹೊಸ್ದಾಗಿ ಸಂಸಾರ ಮಾಡ್ತಿದ್ಯಾ, ಖರ್ಚಿಗೆ ಬೇಕಾಗುತ್ತೆ. ನಿಮ್ಮ ಅಮ್ಮನ ರೂಮ್ಗೆ AC ಹಾಕ್ಸು. ಹಾಂ, ಇಟ್ಕೋ. ಬೇಡ ಅಜ್ಜಿ. ಇದನ್ನ ನಾನು ಕೊಡ್ತಾ ಇಲ್ಲಪ್ಪ, ನಿಮ್ಮ ಅಪ್ಪ ಶಶಾಂಕ್ ಕೊಟ್ಟು ಕಳಿಸಿರೋದು. ಗೊತ್ತಾ? ಖರ್ಚಿಗೆ ಬೇಕಾಗುತ್ತಪ್ಪ. ಇಟ್ಕೋ ಇದನ್ನು. ನಿನಗೆ, ನಿಮ್ಮ ಅಮ್ಮನಿಗೆ, ನಿಮ್ಮ ಅಜ್ಜಿಗೆ ಎಲ್ರಿಗೂ ಬೇಕಾಗುತ್ತೆ. ಯೋಚನೆ ಮಾಡಬೇಡ, ಇಟ್ಕೋ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ದಟ್ಸ್ ಆಲ್ ರೈಟ್, ದಟ್ಸ್ ಆಲ್ ರೈಟ್. ಓಕೆ, ಬಾಯ್. ಏನಿದು? ದುಡ್ಡು ಯಾರು ಕೊಟ್ಟರು? ನಿನಗಮ್ಮ. ನನ್ನ ಪ್ರಶ್ನೆಗೆ ಉತ್ತರ ಕೊಡಾದಿ. ಡ್ಯಾಡ್ ಕಳಿಸಿದ್ದಾರೆ. ಹೇಗೋ ಇಸ್ಕೊಂಡೆ? ಹೇಗೆ ಇಸ್ಕೊಂಡೆ ನೀನು ದುಡ್ಡನ್ನ? ನನಗಿದೆಲ್ಲ ಹಿಡ್ಸಲ್ಲ ಅಂತ ಗೊತ್ತಿಲ್ವಾ ನಿನಗೆ? ದುಡ್ಡು ಮುಂದೆ ಹಿಡಿದ್ರೆ ಜೋಲ್ಸಿಡ್ಸೋ ಪೈಕಿ ಅಂತ ಅನ್ಕೊಂಡಿದ್ದೆ ನಾ ಮನುಷ್ಯ. ಯಾಕಾಗ ಅನ್ಕೊಂತೀಯಮ್ಮ? ನೋಡು, ಮೊದಲು ಇದನ್ನೆಲ್ಲ ತಗೊಂಡೋಗಿ ಹೆಂಗಸರ ಮುಖಕ್ಕೆ ಬಿಸಾಕ ಹೋಗೋ. ಅಮ್ಮ, ನಮಗೆ ಈಗ ಇದ್ರ ಅವಶ್ಯಕತೆ ಇದೆ ಅಮ್ಮ. ಇದ್ರೆ ಕೂಲಿ ಮಾಡೋಣ ಅಂದಿ, ಸ್ವಾಭಿಮಾನದಿಂದ ಬದುಕೋಣ. ಮೂಟೆ ಹೊತ್ಕೊಂಡು 100 ರೂಪಾಯಿ ತಗೊಂಡ್ ಬಾ, ಸಂಸಾರನ ನಾನು ನಿಭಾಯಿಸ್ತೀನಿ. ಇಂಥ ಕೊಳಕು ದುಡ್ಡು ಕೋಟಿ ಕೊಟ್ಟರು ಬೇಡ ಕಣೋ, ಬೇಡ. Excuse me. ಪ್ಲೀಸ್ ಕಮ್. ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ಲ ಅನ್ಸುತ್ತೆ. ಅದನ್ನ ಹೇಳೋದಕ್ಕೆ ನಾನು ಯಾರು? ಒಟ್ಟಿನಲ್ಲಿ ನೀವು ಮಾಡಿದ ಕೆಲಸದಿಂದ ಆಂಟಿ ಮನೆ ಬಿಟ್ಟು ಹೋಗೋಗಾಯಿತು. ದೇವಸ್ಥಾನದ ಥರ ಇದ್ದಿದ್ದ ಮನೇಲಿ ಈಗ ದೇವರೇ ಇಲ್ಲ. ಆ ದೇವರನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ನಾನು ಬಂದಿರೋದು ಇಲ್ಲಿಗೆ. ನಿಜವಾಗ್ಲೂ ಇಲ್ಲಿದ್ದು ಮೋಸ ಮಾಡಿ ಸಾಧಿಸುವಂಥದ್ದು ಏನಿಲ್ಲ ನನಗೆ. ಅತ್ತೆನ ವಾಪಸ್ ಈ ಮನೆ ಕರ್ಕೊಂಡು ಬರೋದಕ್ಕೆ ನಿಮ್ಮ ಸಹಾಯ ಬೇಕು ನನಗೆ.